ಬಗ್ಗೆ ಹೆಚ್ಚು ತಿಳಿಸ್ಕೊಡ್ತಾರೆ. ಇಲ್ಲ ವೇದ, ನಿಂಗೆ ಅರ್ಥ ಆಗ್ತಿಲ್ಲ. ಅದು 12 ಅದು 16. ನಿಂಗೆ ಗೊತ್ತಿಲ್ಲ. ನೀನ್ ಅರ್ಥ ಆಗ್ತಿಲ್ಲ. ಅದು 12 ಮಾಡ್ತಿದ್ದೀರಾ ಇಬ್ರು? ಕರ್ನಾಟಕ ಸಂಗೀತದಲ್ಲಿ 16 ಸ್ವರಸ್ಥಾನಗಳಿವೆ ಅಲ್ವಾ ಜನನಿ? ಇಲ್ಲ 12 ಇದೆ ಅಲ್ವಾ ಜನನಿ? ಇಬ್ರು ಹೇಳೋ ಸಂಖ್ಯೆನೂ ಸರಿ, ಆದ್ರೆ ಉತ್ತರ ತಪ್ಪು. ಸಂಖ್ಯೆ ಉತ್ತರ ಹಾಗಾದ್ರೆ ಏನು ಅರ್ಥ ಆಗ್ತಿಲ್ಲ. ಆಯ್ತು, ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಹೇ ಜನನಿ, ಅಲ್ಲಿ ಷಡ್ಶ್ರುತಿ ರಿಷಭ ಮತ್ತು ಶುದ್ಧ ಗಾಂಧಾರ ಇವೆ ಮತ್ತು ಷಡ್ಶ್ರುತಿ ದೈವತ ಮತ್ತು ಶುದ್ಧ ನಿಷಾದ ಇವೆ. ಯಾಕಂದ್ರೆ ಕೆಲವು ರಾಗಗಳಲ್ಲಿ, ಉದಾಹರಣೆಗೆ ಗಾನಮೂರ್ತಿಯಲ್ಲಿ ಶುದ್ಧ ರಿಷಭ ಮತ್ತು ಚತುಶ್ರುತಿ ರಿಷಭ ಒಟ್ಟಿಗೆ ಬರುತ್ತೆ. ಅದರಿಂದ ಆದ್ರೆ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಒಂದು ರಾಗದಲ್ಲಿ ಒಂದು ಸ್ವರ 2 ಸ್ವರಸ್ಥಾನದಲ್ಲಿ ಬರುವ ಹಾಗಿಲ್ಲ. ಅದರಿಂದ ಶುದ್ಧ ರಿಷಭವನ್ನು ಉಳಿಸಿಕೊಂಡು ಚತುಶ್ರುತಿ ರಿಷಭವನ್ನು ಶುದ್ಧ ಗಾಂಧಾರವಾಗಿ ಬದಲಿಸಿದ್ದಾರೆ. ಅದೇ ರೀತಿ ಇನ್ನು ಕೆಲವು ರಾಗಗಳಲ್ಲಿ ಸಾಧಾರಣ ಗಾಂಧಾರ ಮತ್ತು ಅಂತರ ಗಾಂಧಾರ ಒಟ್ಟಿಗೆ ಬರುತ್ತೆ. ಅದರಿಂದ ಅಂತರ ಗಾಂಧಾರವನ್ನು ಉಳಿಸಿಕೊಂಡು ಸಾಧಾರಣ ಗಾಂಧಾರವನ್ನು ಷಡ್ಶ್ರುತಿ ರಿಷಭವಾಗಿ ಬದಲಿಸಿದ್ದಾರೆ. ಇಲ್ಲಿ ಚತುಶ್ರುತಿ ರಿಷಭ ಮತ್ತು ಶುದ್ಧ ಗಾಂಧಾರ ಒಂದೇ ಸ್ವರಸ್ಥಾನವನ್ನು ಹಂಚಿಕೊಂಡಿದೆ. ಅದೇ ರೀತಿ ಅಂತರ ಗಾಂಧಾರ, ಸಾಧಾರಣ ಗಾಂಧಾರ ಮತ್ತು ಷಡ್ಶ್ರುತಿ ರಿಷಭ ಒಂದೇ ಸ್ವರಸ್ಥಾನವನ್ನು ಹಂಚಿಕೊಂಡಿದೆ. ಇಲ್ಲಿ 4 ಸ್ವರಗಳ ಹೆಸರು, ಆದರೆ ಸ್ವರಸ್ಥಾನ 2. ಹಾಗೆ ಕೆಲವು ರಾಗಗಳಲ್ಲಿ ಶುದ್ಧ ದೈವತ ಮತ್ತು ಚತುಶ್ರುತಿ ದೈವತ ಒಟ್ಟಿಗೆ ಬರುತ್ತದೆ. ಆಗ ಶುದ್ಧ ದೈವತವನ್ನು ಉಳಿಸಿಕೊಂಡು ಚತುಶ್ರುತಿ ದೈವತವನ್ನು ಶುದ್ಧ ನಿಷಾದವನ್ನಾಗಿ ಬದಲಿಸುತ್ತಾರೆ. ಹಾಗೆ ಕೆಲವು ರಾಗಗಳಲ್ಲಿ ಕೈಶಿಕಿ ನಿಷಾದ ಮತ್ತು ಕಾಕಲಿ ನಿಷಾದ ಒಟ್ಟಿಗೆ ಬರುತ್ತದೆ. ಆಗ ಕಾಕಲಿ ನಿಷಾದವನ್ನು ಉಳಿಸಿಕೊಂಡು ಕೈಶಿಕಿ ನಿಷಾದವನ್ನು ಷಡ್ಶ್ರುತಿ ದೈವತವನ್ನಾಗಿ ಬದಲಿಸಿದ್ದಾರೆ. ಇಲ್ಲಿ ಚತುಶ್ರುತಿ ದೈವತ ಮತ್ತು ಶುದ್ಧ ನಿಷಾದ ಒಂದೇ ಸ್ವರಸ್ಥಾನ. ಹಾಗೆ ಕೈಶಿಕಿ ನಿಷಾದ ಮತ್ತು ಷಡ್ಶ್ರುತಿ ದೈವತ ಒಂದೇ ಸ್ವರಸ್ಥಾನ. ಇಲ್ಲಿ 4 ಸ್ವರಗಳ ಹೆಸರಿದ್ದರೂ ಬರೀ 2 ಸ್ವರಸ್ಥಾನ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು. 16 ಸ್ವರಸ್ಥಾನಗಳ ಹೆಸರು, ಆದರೆ 12 ಸ್ವರಸ್ಥಾನಗಳು. ಧನ್ಯವಾದಗಳು.